ಸರ್ವನಾಶ ಆಗಿ ಹೋಗ್ಬಿಟ್ಟಿದೆ. ಭೀಕರ ಪ್ರವಾಹಕ್ಕೆ ನೇಪಾಳ ತತ್ತರಿಸಿ ಹೋಗ್ಬಿಟ್ಟಿದೆ. 470ರ ಗಡಿ ದಾಟಿದೆ ಸಾವಿನ ಸಂಖ್ಯೆ. ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಿದೆ ಸಾವಿನ ಸಂಖ್ಯೆ. ಅಂದ್ರೆ ಎಕ್ಸಾಕ್ಟ್ಲಿ ಅಂಕಿಅಂಶ ಸಿಗ್ತಾ ಇಲ್ಲ. ಕ್ಷಣ ಕ್ಷಣಕ್ಕೂ ಒಂದೊಂದೇ ಹೆಣಗಳು ಸಿಗ್ತಾ ಇದೆ. ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. 1000ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ. ಶೋಧ ಕಾರ್ಯ ಈಗಲೂ ಕೂಡ ಮುಂದುವರೆದಿದೆ. 290 ಮಂದಿ ಭಾರತೀಯರಲ್ಲಿ ನಾಪತ್ತೆಯಾಗಿರುವುದು. ಈಗಾಗಲೇ 200 ಮಂದಿನ ರೆಸ್ಕ್ಯೂ ಮಾಡಾಗಿದ್ರೆ 1000 ಮಂದಿ ಮಿಸ್ ಆಗಿದ್ರೆ ಅದರಲ್ಲಿ ಪ್ರಮುಖವಾಗಿ 290 ಮಂದಿ ಭಾರತೀಯರು ನಾಪತ್ತೆ ಆಗಿದ್ದಾರೆ. ಕೆಲವರು ಪ್ರವಾಸಿಗರಿದ್ದಾರೆ, ಇನ್ನೂ ಕೆಲವರು ಕಾರ್ಮಿಕರಿದ್ದಾರೆ. ಸೊ ಇನ್ನೂ ಕೆಲವರು ನೀರು ಹಾಗೂ ಕೆಸರಿನ ಮಧ್ಯೆ ಸಿಕ್ಕಾಕೊಂಡಿದ್ದಾರೆ. ಸೊ ನೀರು ಹಾಗೂ ಕೆಸರು ಮತ್ತು ಅವಶೇಷಗಳ ಅಡಿಯಲ್ಲಿ ಸಿಕ್ಕಾಕೊಂಡವರನ್ನ ಹುಡುಕುವಂಥದ್ದು ಬಹಳ ಕಷ್ಟ ಆಗ್ತಿದೆ. ಆದರೂ ಕೂಡ ಹುಡ್ಕೊಂಡು ರಕ್ಷಣಾ ತಂಡ ಏನಿದೆ ರಕ್ಷಣೆ ಮಾಡುವಂತಹ ಕೆಲಸ ಮಾಡ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ 28 ಪೊಲೀಸ್ ಸಿಬ್ಬಂದಿಗಳು ಕೂಡ ನಾಪತ್ತೆಯಾಗಿದ್ದಾರೆ. ಪ್ರತಿಯೊಂದು ಹಳ್ಳಿಗೂ ಕೂಡ ಆ ಭಾಗದ ಪ್ರತಿಯೊಂದು ಹಳ್ಳಿಗೂ ಕೂಡ ನೀರು ನುಗ್ಗಿದೆ. ಪ್ರವಾಹ ಬರುವಂತಹ ಸಂದರ್ಭದಲ್ಲಿ ಕೆಲವರು ದಿಕ್ಕಾಪಾಲಾಗಿ ಓಡ್ತಾರೆ, ತಮ್ಮ ಜೀವದ ಹಂಗು ತೊರೆದು ಓಡ್ತಾರೆ. ಆದರೆ ನೀರು ಪ್ರವಾಹ ಏನಿದೆ ನಿಜವಾಗ್ಲೂ ಅವರೆಲ್ಲರನ್ನು ಕೂಡ ಆಪೋಷಣೆ ಪಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಕೆಲವರು ಈ ಚೀನಾ ಗಡಿ ಭಾಗದತ್ತ ಓಡ್ ಹೋಗ್ಬಿಟ್ಟಿದ್ದಾರೆ, ಇನ್ನು ಕೆಲವರು ಕಾಡುಗಳತ್ತ ಓಡ್ ಹೋಗ್ಬಿಟ್ಟಿದ್ದಾರೆ. ಸೊ ಅಂಥವ್ರನ್ನ ಹುಡುಕುವಂಥದ್ದು ಬಹಳ ಕಷ್ಟ ಆಗ್ತಿದೆ. ಯಾಕಂದ್ರೆ ಯಾವುದೇ ವಾಹನಗಳು ಕೂಡ ಆ ಕಡೆ ಹೋಗೋಕ್ ಆಗ್ತಾ ಇಲ್ಲ. ನೇಪಾಳದಲ್ಲಿ ಮತ್ತೊಂದು ಪ್ರವಾಹದ ಭೀತಿ ಶುರುವಾಗಿದೆ. ಈಗೇನ್ ಪ್ರವಾಹ ಬಂದಿದೆ ನೋಡಿ, ಅದೇ ರೀತಿಯಲ್ಲಿ ಮತ್ತೊಂದು ಪ್ರವಾಹ ಕೂಡ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಬೋಟೆಕೋಶಿ ನದಿ ಹರಿವಿಗೆ ಅವಶೇಷಗಳು ತಡೆ ಒಡ್ಡಿವೆ. ಈಗಾಗಲೇ ದೊಡ್ಡ ದೊಡ್ಡ ಕಟ್ಟಡಗಳು, ಬ್ರಿಡ್ಜ್ಗಳೆಲ್ಲವೂ ಕೂಡ ಪುಡಿಯಾಗಿದೆಯಲ್ಲ, ಅದರ ಅವಶೇಷ ಏನಿದೆ ಈ ಬೋಟೆಕೋಶಿ ನದಿ ಹರಿವಿಗೆ ಅಡ್ಡ ಆಗಿ ನಿಂತ್ಕೊಂಡ್ಬಿಟ್ಟಿದೆ. ಸೊ ಕೃತಕ ಸರೋವರ ನಿರ್ಮಾಣ ಆಗಿದ್ದು ಒಡೆಯೋ ಭೀತಿ ಇದೆ. ಬ್ಯಾರಿಯರ್ನ ಲೇಕ್ನಲ್ಲಿ ನೀರು ಸಂಗ್ರಹ ಆಗಿರೋದು 30 ಲಕ್ಷ ಘನ ಲೀಟರ್ ನೀರು ಸಂಗ್ರಹ ಆಗಿದೆ. ಮತ್ತೆ ಅದೇನಾದ್ರೂ ಅವಶೇಷಗಳು ಆ ನೀರು ಹರಿವಿಗೆ ಅವಕಾಶವನ್ನ ಮಾಡಿಕೊಡ್ತು ಅಂತಾದ್ರೆ ಇದೇ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಮತ್ತೆ ಆ ಭಾಗದಲ್ಲಿ ಪ್ರವಾಹ ಆಗುವಂತಹ ಎಲ್ಲಾ ಲಕ್ಷಣಗಳಿದೆ. ಈಗಾಗಲೇ ಚೀನಾ ಕೂಡ ವಾರ್ನಿಂಗ್ ಅನ್ನ ಮಾಡಿದೆ. ಏನಪ್ಪಾ ಅಂತಂದ್ರೆ ಕೃತಕ ಸರೋವರ ಸೃಷ್ಟಿಯಾಗಿದೆ, ಆದಷ್ಟು ಬೇಗ ಎಚ್ಚೆತ್ತುಕೊಳ್ಳಿ ಅಂತ ಹೇಳ್ಕೊಂಡು ನೇಪಾಳಕ್ಕೆ ಮಾಹಿತಿಯನ್ನು ಕೊಡುವಂತ ಕೆಲಸ ಚೀನಾ ಕೂಡ ಮಾಡಿದೆ. ಸೊ ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಕೃತಕ ಸರೋವರ ನಿರ್ಮಾಣ ಆಗಿದ್ದು ಅಲ್ಲಿ ಅವಶೇಷಗಳು ಏನಿದೆ ಅದು ಸ್ವಲ್ಪ ಸಡಿಲಿಕೆ ಆಯಿತು ಅಂತಂದ್ರೆ ಆ ನೀರಿನ ಹರಿವು ಮತ್ತಷ್ಟು ಜೋರಾಗಿ ಮತ್ತೆ ದೊಡ್ಡ ಮಟ್ಟದಲ್ಲಿ ಪ್ರವಾಹ ಆಗುವಂತ ಲಕ್ಷಣಗಳು ಸಾಧ್ಯತೆ ಇದೆ. ನೇಪಾಳದಲ್ಲಿ ಶವಗಳ ಒಡವೆಯನ್ನು ಕೂಡ ಬಿಡ್ತಿಲ್ಲ ಕೆಲ ಕಿಡಿಗೇಡಿಗಳು. ನೋಡಿ, ಕೆಸರಿನಲ್ಲಿ ಸಾಕಷ್ಟು ಶವಗಳು ಕೊಚ್ಕೊಂಡು ಹೋಗಿದೆ, ಮುಳುಗು ಹೋಗಿಬಿಟ್ಟಿದೆ. ಸೊ ಅದೇ ರೀತಿ ಕೆಸರಿನಲ್ಲಿದ್ದಂತಹ ಶವಗಳ ಮೇಲಿನ ಚಿನ್ನವನ್ನ ಕಳ್ಳತನ ಮಾಡಲಾಗ್ತಾ ಇದೆ. ಶವಗಳ ಮೇಲಿನ ಚಿನ್ನ ಕದ್ದಿದ್ದಾರೆ ಇಬ್ಬರು ವ್ಯಕ್ತಿಗಳು. ಆ ಇಬ್ಬರನ್ನು ಕೂಡ ಬಂಧನ ಮಾಡುವಂತಹ ಕೆಲಸ ಮಾಡಿದರೆ ಒಳ್ಳೆ ಕೆಲಸ. ಅಲೆಮಾರಿಯಾ ಎಂಬಲ್ಲಿ ಇಬ್ಬರ ಬಂಧನ ಆಗಿದೆ. ಒಬ್ಬ ಮಹಿಳೆಯ ಮೃತದೇಹ ಕೆಸರಲ್ಲಿ ಮುಳುಗು ಹೋಗಿರುತ್ತೆ. ಆ ಮಹಿಳೆಯ ತಲೆ ಕೂದಲನ್ನ ಎತ್ತಿಬಿಟ್ಟು ಆ ಒಂದು ಮಹಿಳೆಯ ಕಿವಿಯಲ್ಲಿದ್ದಂತಹ ಒಂದು ಕಿವಿಯೋಲಿಯನ್ನ ಕಿತ್ಕೊಂಡು ಈ ಕಿಡಿಗೇಡಿಗಳು ಅದನ್ನ ಮಾರಿ ದುಡ್ಡು ಮಾಡುವಂತ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಸೊ ಸದ್ಯಕ್ಕೆ ಆ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಮೃತರ ಕುಟುಂಬಸ್ಥರಿಗೆ ಆ ಒಡವೆಗಳನ್ನು ಹಸ್ತಾಂತರ ಮಾಡಲಾಗಿದೆ. ಚಿನ್ನಾಭರಣ ಹಸ್ತಾಂತರಿಸಿದ್ದಾರೆ ಪೊಲೀಸರು. ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ, ಆ ಒಂದು ಮಹಿಳೆಯ ಮೃತದೇಹ ಏನಿದೆ ಕೆಸರು ಗುಂಡಿಯಲ್ಲಿ ಅಲ್ಲಿ ಅವಶೇಷಗಳ ಮಧ್ಯದಲ್ಲಿ ಸಿಕ್ಕಾಕೊಂಡಿತ್ತು. ಆ ಮಹಿಳೆಯ ತಲೆ ಕೂದಲನ್ನ ಹಿಡ್ಕೊಂಡು ಎಳೆದಾಡಿ ಮೇಲಕ್ಕೆ ಎತ್ತಿ ಆಕೆಯ ಕಿವಿಯಲ್ಲಿದ್ದಂತಹ ಕಿವಿಯೊಳಗಳನ್ನ ಕಿತ್ತು ಅದನ್ನ ವಶಕ್ಕೆ ಪಡ್ಕೊಂಡಿದ್ರು. ಪೊಲೀಸರಿಗೆ ಈ ವಿಡಿಯೋ ವೈರಲ್ ಆಗಿದೆ, ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ. ಪೊಲೀಸರು ತತ್ಕ್ಷಣ ಆಕ್ಷನ್ ತೆಗೆದುಕೊಂಡಿದ್ದು ಆ ಇಬ್ಬರನ್ನು ಕೂಡ ಗುರುತಿಸಿ ಅವರನ್ನು ಅರೆಸ್ಟ್ ಮಾಡೋ ಕೆಲಸ ಆಗಿದೆ. ಅದ್ರ ಜೊತೆಗೆ ಆ ಮಹಿಳೆಯ ಮೈ ಮೇಲಿದ್ದ ಚಿನ್ನಾಭರಣ ಕಿವಿಯೋಲೆಗಳನ್ನು ಏನ್ ಮಾಡಿದ್ದಾರೆ ಆ ಮೃತರ ಕುಟುಂಬಸ್ಥರಿಗೆ ಹಸ್ತಾಂತರಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. हाम्रै गाउँको यहीँ हाम्रो पहिला पढाउने मिसहरूको बिल भेटेपछि थाहा भयो। उहाँले लुगा चिन्दैन, लुगा हेरेरै भन्नुभएछ। ನೇಪಾಳಕ್ಕೆ ಸಹಾಯ ಮಾಡೋಕೆ ನಾವು ಸಿದ್ಧ. ನೇಪಾಳದ ಜೊತೆ ಅಮೆರಿಕ ಸಂಬಂಧ ಚೆನ್ನಾಗಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿಕೆಯನ್ನ ಕೊಡ್ತಾ ಇರೋದು. ಇಂಥ ಭೀಕರ ದೃಶ್ಯ ಯಾರೂ ಕೂಡ ನೋಡಿರ್ಲಿಕ್ಕಿಲ್ಲ. ನೇಪಾಳ ಪ್ರವಾಹಕ್ಕೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಅಮೆರಿಕಾದಿಂದಲೂ ನೇಪಾಳಕ್ಕೆ ನೆರವು ಸಿಗಲಿದೆ ಅಂತ ಹೇಳಿಕೊಂಡು ಟ್ರಂಪ್ ಹೇಳಿದ್ದಾರೆ. ಇಲ್ಲೂ ಕೂಡ ಯಾವುದೇ ರೀತಿಯ ಸರ್ವಾಧಿಕಾರ ಧೋರಣೆಯನ್ನ ಮಾಡದಿದ್ರೆ ಸಾಕು ಇಲ್ಲಿ, ಯಾಕಂದ್ರೆ ಸಹಾಯ ಹಸ್ತ ಚಾಚಿಸ್ತಾರೆ ಅಂತ ಹೇಳಿದ್ದಾರೆ. ಒಳ್ಳೆಯ ವಿಷಯ. It's terrible. No, and we've called Nepal,
we've offered any help that they need. We have a very good relationship with Nepal, and that was brutal. That wasn't just that was mud and water. It was a mixture. Nobody's ever seen anything quite like that. We're very powerful, strong, strong, well-built buildings were wiped out like they were toothpicks. That's a terrible thing. No, we are sending aid, and we've spoken to the leadership, and we let them know anything they want we'll have. And there were 50, maybe 60 Americans over there. We haven't gotten the full list yet, but